ಅಯೋಧ್ಯೆಯಿಂದಲೇ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳು ಅಯೋಧ್ಯೆಯಲ್ಲಿದ್ದಾರೆ. ಅವರಿಂದಲೇ ನೇರವಾಗಿ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಳ್ಳೋಣ. ಶುಭೋದಯ ಶಾಸ್ತ್ರಿಗಳೇ, ಅಯೋಧ್ಯೆಯಲ್ಲಿದ್ದೀರಿ. ಆ ಅಯೋಧ್ಯೆಯ ಭವ್ಯ ಆ ಸಂಭ್ರಮವನ್ನ ನಮ್ಮೆದುರಿಗೆ ತಿಡ್ತಾ ಇದ್ದೀರಿ. ಇವತ್ತು ಅಲ್ಲಿ ಏನ್ ಕಂಡು ಬರ್ತಾ ಇದೆ ತಮಗೆ? ಇವತ್ತಿನ ಈ ಪೂಜಾ ಕೈಂಕರ್ಯಗಳ ಬಗ್ಗೆ ತಾವು ವಿವರಿಸೋದಾದ್ರೆ. ಅಯೋಧ್ಯೆ ಸಾಕ್ಷಾತ್ ವೈಕುಂಠಪುರವಾಗಿದೆ, ಅದರಲ್ಲಿ ಸಂಶಯವೇ ಇಲ್ಲ. ವೈಕುಂಠ ಧರೆಗೆ ಇಳಿದ್ರೆ ಹೇಗಿರುತ್ತೆ ಅನ್ನೋದನ್ನು ಅಯೋಧ್ಯೆಯಲ್ಲಿ ಇಳಿದಂಥ ಅಯೋಧ್ಯೆಯನ್ನು ಅನುಭವಿಸ್ತಾ ಇರತಕ್ಕಂಥ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಆ ವೈಕುಂಠ ತುಂಬಿಕೊಂಡಿದೆ. ಅಷ್ಟು ಚೆನ್ನಾಗಿದೆ ಸಂಭ್ರಮ. ಪ್ರತಿ ಬೀದಿಗಳು ಕೂಡ ಒಂದು ರೀತಿಯಲ್ಲಿ ಹೇಗೆ ರಾಮನ ಪಟ್ಟಾಭಿಷೇಕ ಆಗುವ ಸಂದರ್ಭದಲ್ಲಿ ಆ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣದಲ್ಲಿ ವರ್ಣಿಸ್ತಾರಲ್ಲ, ಬೀದಿ ಬೀದಿಗಳು ಅಲಂಕಾರವಾಗಿತ್ತು, ಎಲ್ಲ ಕಡೆ ಧ್ವಜಸ್ತಂಭಗಳನ್ನ ನೆಟ್ಟಿದ್ದರು, ಎಲ್ಲವೂ ಅಲಂಕೃತವಾಗಿತ್ತು ಅಂತ ಪುಷ್ಪಗಳಿಂದ ಮಾಲೆಗಳಿಂದ ಆ ರೀತಿಯಲ್ಲಿ ನಾವು ಈ ದಿವಸ ಅಯೋಧ್ಯೆಯನ್ನು ನೋಡ್ತಾ ಇದ್ದೀವಿ. ನಮಗೆ ಒಂದು ರೀತಿಯಲ್ಲಿ ರಾಮಾಯಣ ದರ್ಶನ ಪುಸ್ತಕ ಓದೋದ್ರಲ್ಲ, ಅದು ಕಣ್ಣಿಗೆ ಮನಸ್ಸುಗಳಿಗೆ ಬರಬೇಕಲ್ಲ, ಆ ರೀತಿಯಲ್ಲಿ ಈ ಅಯೋಧ್ಯೆ ಸಿಂಗಾರಗೊಂಡಿದೆ. ರಾಮನನ್ನ ಅಷ್ಟು ರೀತಿಯಲ್ಲಿ ಆ ಭಕ್ತಿ ಇದೆಯಲ್ಲ, ಜನರ ಭಕ್ತಿ, ಅದು ಅತಿಶಯವಾಗಿದೆ. ಅದನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ, ಅನುಭವಿಸಬೇಕು. ಆ ಸೌಭಾಗ್ಯ ನಮ್ಮದಾಗಿದೆಯಲ್ಲ, ಅದು ಒಂದು ದೊಡ್ಡದು ಅಂತ ಭಾವಿಸ್ತೀನಿ. ತಾವು ಕೇಳಿದ್ರೆ ಈ ದಿವಸದ ವಿಶೇಷ ಪೂಜೆಗಳೇನು ಅಂತ, ಯಥಾ ರೀತಿಯಲ್ಲಿ ಈಗೇನು ನಿನ್ನೆ ಮೊನ್ನೆ ಆಚೆ ಮೊನ್ನೆ ಎಲ್ಲ ನಡೀತಾ ಇದ್ದಾವೆ, ಅದೇ ರೀತಿಯಲ್ಲಿ ಅಂದರೆ ನಿತ್ಯ ಪೂಜೆ, ಪ್ರತಿ ದಿವಸದ ಪೂಜೆಗಳೇನು ನಡೀತಾ ಇದೆ ಅದೇ ರೀತಿಯಲ್ಲಿ ನಿತ್ಯ ಪೂಜೆ ಅಂತಕ್ಕಂಥದ್ದು ಏರ್ಪಾಡಾಗಿದೆ ಈ ದಿವಸ. ಅದರ ನಂತರದಲ್ಲಿ ಅಧಿವಾಸ ಪೂಜೆಗಳು. ವಸ್ತುತಃ ಆಧಾರ ಪೀಠ ಯಾವುದಿದೆ, ಕೆಲವು ಕಡೆ ಒಂದೊಂದು ರೀತಿಯಲ್ಲಿ ಒಂದೊಂದು ಥರ ಇರ್ತದೆ. ಈಗ ನಾವು ಪ್ರಸ್ತುತ ಅಯೋಧ್ಯೆಯಲ್ಲಿ ಕಾಣ್ತಾ ಇರತಕ್ಕಂಥ ಯಾವ ಶಿಲೆ ಇದೆ, ಇದೇ ಶಿಲೆಗೇನೆ ಈಗ ಯಾವ್ಯಾವ ಅಧಿವಾಸಗಳು ಬಾಕಿ ಉಳಿದಿದ್ದಾವೆ. ಈ ದಿವಸ ಪುಷ್ಪಾಧಿವಾಸ, ಔಷಧಾಧಿವಾಸ ಮತ್ತು ಶರ್ಕರಾಧಿವಾಸ, ಇವುಗಳ ನಾನು ನೆನ್ನೆ ಹೇಳ್ತಾ ಇದ್ದೆ, ಈ ಅಧಿವಾಸದ ಉದ್ದೇಶ ಈ ಧಾನ್ಯಗಳು ಮತ್ತೊಂದು ಯಾವುದರ ವಾಸ ಭಗವಂತನಿಗೆ ಏರ್ಪಾಡಾಗುತ್ತೋ ಅವುಗಳ ಸಮೃದ್ಧಿಗಾಗಿ ಇಡೀ ಅಯೋಧ್ಯೆಯಲ್ಲಿ ಅಂತಲ್ಲ, ಶ್ರೀರಾಮಚಂದ್ರ ಇಡೀ ಭಾರತದ ಪ್ರತಿನಿಧಿಸ್ತಕ್ಕಂಥ ದೇವತೆ ಅಲ್ವಾ. ಹೀಗಾಗಿ ಇಡೀ ಭಾರತಕ್ಕೆ ಈ ಅಧಿವಾಸಗಳ ಪೂಜೆ ಇಡೀ ಭಾರತಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಇಲ್ಲಿಯೂ ಔಷಧಾದಿವಾಸ ಆಗ್ತಾ ಇದೆ ಅಂದರೆ ಅಲ್ಲಿ ಔಷಧವಾಸ ಯಾಕಪ್ಪ ಅಂತಂದರೆ, ಯಾವುದೇ ರೋಗ ರುಜಿನಗಳಿಲ್ಲದೆ ಜನಗಳಲ್ಲಿ ಸಮೃದ್ಧಿಯ ಆರೋಗ್ಯ ಉಂಟಾಗಲಿ ಅಂತ ಔಷಧವನ್ನು ಆ ಮೂರ್ತಿಗೆ ಸ್ಥಾಪನೆ ಮಾಡಿಸಿದ್ರೆ, ಇಲ್ಲಿ ಹಲವು ಗಿಡಮೂಲಿಕೆಗಳ ನೀರನ್ನು ಒಂದು ಕಡೆ ಸಂಗ್ರಹ ಮಾಡಿ ಆ ನೀರನ್ನು ಆ ಶಿಲೆಗೆ ಅಭಿಷೇಕ ಮಾಡ್ತಕ್ಕಂಥದ್ದು, ಅದು ಔಷಧಾದಿವಾಸ ಅಂತ. ಸಾಮಾನ್ಯವಾಗಿ ಮಲಗಿಸ್ತಾರೆ, ಮೂರ್ತಿಯನ್ನು ಮಲಗಿಸಿ ಔಷಧ ನೀರಿನಲ್ಲಿ ಇಡ್ತಕ್ಕಂಥದ್ದಾಗಿರ್ಬೋದು, ಧಾನ್ಯಾದಿವಾಸಗಳಾಗಿರ್ಬೋದು, ಇದೆಲ್ಲ ಅಲ್ಲಿ ಮಾಡಿಸ್ತಕ್ಕಂಥದ್ದು. ಇಲ್ಲಿ ಈಗ ಶಿಲೆ ಸ್ಥಾಪನೆಯಾಗಿದೆ, ಆ ಸ್ಥಾಪನೆಯಾದ ಶಿಲೆಗೆ ಮಾಡ್ತಕ್ಕಂಥದ್ದು ಇದೇ ಶಾಸ್ತ್ರಗಳ ಆಧಾರ. ನನಗೆ ಈ ರೀತಿಯ ಮಾಹಿತಿಗಳನ್ನು ನಮ್ಮ ಧಾರವಾಡ ಪಂಚಾಂಗಕರ್ತರಾದ ಶ್ರೀ ರಾಜೇಶ್ವರ ಶಾಸ್ತ್ರಿಗಳು ಇದರ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾವ ಸೂಕ್ತಗಳಿಂದ ಇಲ್ಲಿಗೆ ಈ ಧಾನ್ಯಾದಿವಾಸ ಮಾಡುವ ಸಂದರ್ಭದಲ್ಲಿ ಏನನ್ನ ಮಾಡ್ತಾರೆ ಅಂತಂದರೆ, ಧಾನ್ಯ ಸೂಕ್ತಗಳನ್ನು ಪಠಣ ಮಾಡಿ ಧಾನ್ಯ ಸಮೃದ್ಧಿ ಆಗಲಿ, ಇಡೀ ದೇಶಕ್ಕೆ, ಈ ರಾಜ್ಯವನ್ನು ಬಿಟ್ಟು ಇಡೀ ದೇಶಕ್ಕೆ ಆ ಧಾನ್ಯದ ಸಮೃದ್ಧಿ ಉಂಟಾಗಲಿ ಅನ್ನುವ ಕಾರಣಕ್ಕೆ ಧಾನ್ಯಾದಿವಾಸವನ್ನು ಆ ಸೂಕ್ತಗಳಿಂದ ಆರಾಧನೆ ಮಾಡಿ ಆ ಧಾನ್ಯಗಳಿಂದಲೇ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು ಇಲ್ಲಿ ನಾವು ಗಮನಿಸ್ತೀವಿ. ಇದಾದ ನಂತರದಲ್ಲಿ ಶರ್ಕರಾದಿವಾಸ, ನಾನು ನೆನ್ನೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟೆ. ಶರ್ಕರ ಸಿಹಿ, ನಮ್ಮ ದೇಶದಲ್ಲಿ ಸಿಹಿ ಉತ್ಪನ್ನಗಳು ಹೆಚ್ಚಾಗಲಿ, ಅದರ ಮಾರಾಟ ಹೆಚ್ಚಾಗಲಿ, ಮತ್ತು ಅವುಗಳಿಂದ ಬರ್ತಕ್ಕಂಥ ಎಲ್ಲ ಸಮೃದ್ಧಿಗಳು ನಮಗೆ ಸಂದಾಯವಾಗಲಿ ಅನ್ನೋ ದೃಷ್ಟಿಯಿಂದ ಈ ಶರ್ಕರಾಧಿವಾಸವನ್ನು ಮಾಡ್ತಕ್ಕಂಥದ್ದು. ಇನ್ನು ಪುಷ್ಪಾಧಿವಾಸ, ಫಲಪುಷ್ಪಗಳೆಲ್ಲ ಸಮೃದ್ಧವಾಗಿದ್ದರೇನೆ ಒಂದು ರೀತಿಯಲ್ಲಿ ದೇಶ ಸುಭಿಕ್ಷವಾಗಿರ್ತದೆ. ಒಂದಲ್ಲ ಒಂದು ರೀತಿಯಲ್ಲಿ ಇದು ಮನುಷ್ಯನನ್ನು ಉಳಿಸಿ ಬಾಳಿಸುವ ಎಲ್ಲ ಒಂದು ಅಂಶಗಳು. ಈ ಕಾರಣದಿಂದಾಗಿ ಇವುಗಳ ಅಧಿವಾಸ ಪೂಜೆ ಅಂತಕ್ಕಂಥದ್ದು ಇಲ್ಲಿ ಪ್ರಮುಖವಾಗುತ್ತೆ ಅನ್ನೋದನ್ನ ನಾವು ಪರಿಗಣಿಸ್ತೀವಿ. ಇನ್ನು ಉಳಿದ ಹಾಗೆ ಹವನಾದಿಗಳನ್ನು ನೆರವೇರ್ತಾ ಇದೆ. ಯಥಾ ಪ್ರಕಾರ ಈ ದಿವಸವೂ ನೀವು ಅಲ್ಲಿ ಗಮನಿಸಬಹುದು, ನೀವು ಫ್ರೇಮ್ನಲ್ಲಿ ನೋಡಬಹುದು. ಅಲ್ಲಿ ಬ್ರಹ್ಮಯಜ್ಞ, ದೇವಯಜ್ಞ, ಪಿತೃಯಜ್ಞ, ಭೂತಯಜ್ಞ, ಮನುಷ್ಯಯಜ್ಞ, ಯಾವ ಪಂಚಯಜ್ಞಗಳಿದ್ದಾವೆ ಇವು ಬಹಳ ಶ್ರೇಷ್ಠವಾದದ್ದು ಅಂತ ಶಾಸ್ತ್ರಗಳಲ್ಲಿ ನಿರೂಪಿಸಿದೆ. ಪಂಚಯಜ್ಞಗಳು ಅಂತಕ್ಕಂಥದ್ದನ್ನ ಆಚರಿಸಬೇಕು, ಅದರಲ್ಲೂ ಇಂತಹ ದೇವತಾ ಪ್ರತಿಷ್ಠಾಪನೆ ಆಗ್ತಾ ಇದೆ, ಅದು ಇಡೀ ದೇಶಕ್ಕೆ ಸಂಬಂಧಿಸಿದೆ ಅನ್ನುವ ಸಂದರ್ಭದಲ್ಲಿ ಈ ಯಜ್ಞಗಳನ್ನು ಮಾಡಬೇಕು ಅಂತ. ಅದೇ ರೀತಿಯಲ್ಲಿ ಈ ಹವನ ಶಾಲೆ, ಯಾಗಶಾಲೆ ಏನಿದೆ
ಅಲ್ಲಿ ಇವೆಲ್ಲವೂ ನೆರವೇರ್ತಾ ಇದೆ. ನಿಜ. ಅದು ನಾವು ಈ ದಿವಸ ಕಾಣ್ತಕ್ಕಂಥ ಒಂದು ವಿಶೇಷ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.